ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ, ಅದಕ್ಕೆ ಉತ್ತರವಾಗಿ ಗೌರವಾಯುತ ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಹೇಳಿಕೆಯನ್ನು ಗಮನಿಸಿದಾಗ ಇದು ಯಾವುದೇ ಒಂದು ಹುರುಳಿಲ್ಲದ ಆರೋಪವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇದು ಅವರ ಪಿತ್ರಾರ್ಜಿತ ಆಸ್ತಿಗೂ ಇವತ್ತಿನ ಹೇಳ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ. ಅವ್ರ ಪ್ರಕಾರ 60-70 ವರ್ಷಗಳಿಂದ ಅವ್ರು ಸಾಧಿರ್ತಕ್ಕಂಥ ಸ್ವತ್ತುಗಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ರಾಜಕೀಯ ಪ್ರಯತ್ನವಾಗಿ ಇದನ್ನು ಆಪಾದನೆ ಮಾಡ್ತಾ ಇದ್ದಾರೆ. ಇದು ಯಾವ ತನಿಖೆ ಮಾಡಿದ್ರು ಕೂಡ ಬಿಜೆಪಿಯವರಿಗೆ ಏನು ಸಿಗೋದಿಲ್ಲ. ಫಲಿತಾಂಶ ದೊಡ್ಡ ಸ್ಪರ್ಧೆ. ಸಿದ್ದರಾಮಯ್ಯ ಮೇಲೆ ಯಾವ ರೀತಿ ಆಪಾದನೆ ಮಾಡಿದ್ರು ಹಿಂದೆ, ಆ ರೀತಿ ಆಪಾದನೆ ಮಾಡಿ ಅನಗತ್ಯವಾಗಿ ಸಿದ್ದರಾಮಯ್ಯನವರನ್ನ ತೇಜೋವಧೆ ಮಾಡಿದ್ರು ನಿಮ್ಮ ಮಾಧ್ಯಮಗಳು ಸೇರಿಕೊಂಡು. ಕಡೆಗೆ ಏನಾಯಿತು? ಸತ್ಯಕ್ಕೆ ಜಯ ಸಿಕ್ಕಿದೆ. ಹಾಗೆಯೇ ಕೃಷ್ಣಮೂರ್ತಿ ಅವರ ಮೇಲೆ ಮಾಡತಕ್ಕಂಥ ಆಪಾದನೆ ರಾಜಕೀಯ ಪ್ರೇರಿತ ಆಪಾದನೆ, ಬಹುಶಃ ಅರ್ಧಂಬರ್ಧ ಮಾಹಿತಿ ಅಂತ. ಹಾಫ್ ಬಾಯ್ಲ್ಡ್ ಫುಡ್ ಇದೆ ಅವ್ರಿಗೆ. ಇದು ಹಾಫ್ ಬಾಯ್ಲ್ಡ್ ಫುಡ್, ಇದು ಯಾವತ್ತೂ ಕೂಡ ಜೀರ್ಣ ಆಗೋದಿಲ್ಲ. ಹಂಗಾಗಿ ಇದನ್ನು ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತೇವೆ. ಕೃಷ್ಣಮೂರ್ತಿ ಅವರು ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ. ಅವರು ಹೇಳ್ತಕ್ಕ ದಾಖಲೆಗಳೆಲ್ಲ ಕೂಡ ಸಕ್ರಮವಾಗಿದೆ ಅಂತೇಳಿ ಅವರ ಹೇಳಿಕೆಯನ್ನು ತಿಳಿದು ಬರ್ತದೆ. ನೀವು ಹೆಂಗೆ ಹೇಳ್ತೀರಿ ಸ್ವಾಮಿ? ನಿಮ್ದು ಬರೀ ಆಪಾದನೆ ಹೇಳ್ತಾನೆ, ಅಂತಗಂತಾನೆ ತನಿಖೆ ಮಾಡಿಸಿ ಪೂರ್ವ ಆಯ್ತಾ? ನೋಡಿ, ಇವತ್ತು ದಾಖಲೆಗಳನ್ನ ಯಾರು ಬೇಕಾದರೂ ಫೇಕ್ ಮಾಡಿ ಗೂಬೆ ಕೂರಿಸ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ನಮ್ಮದೇ ದಂಡ ವಿಚಾರ ತಗೊಂಡಾಗ ಗಾಲ್ಫ್ ವಿಚಾರದಾಗ ಪರಿಸ್ಥಿತಿ ವಿಚಾರದಲ್ಲಿ ಹಿಂದೆ ಇದ್ದಂತಹ ಎಸ್ ಮುನ್ಸ್ವಾಮಿ ಅಂತ ಒಬ್ಬ ಸಂಸದರು ಯಾವ ರೀತಿ ಆರೋಪಗಳು ಮಾಡಿದ್ರು, ಒಂದೇನು ಪ್ರೂವ್ ಮಾಡಿದ್ರ? 5 ವರ್ಷಗಳ ಕಾಲ ಮೈಗಿಕೊಂಡು ನೀವು ಮುನ್ಸ್ವಾಮಿ ಎಲ್ಲಿದಲ್ಲ ಒಳ್ಳೆ ಹೋಗ್ತಾ ಇದ್ರೆ ಹೇಳಿ ಅಂತ ಮುನ್ಸ್ವಾಮಿ ಹೇಳಿದ್ದೆಲ್ಲ ಹಾಕ್ತಾ ಇದ್ದೀರಿ ನೀವು. ಅವ್ರದೇ ಕೇಂದ್ರ ಸರ್ಕಾರ, ಅವ್ರದೇ ರಾಜ್ಯ ಸರ್ಕಾರ, ಯಾವುದಾದ್ರು ಪ್ರೂವ್ ಆಯ್ತಾ? ಅದೇ ರೀತಿ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಅಷ್ಟೇ, ಏನು ಮುನ್ಸ್ವಾಮಿ ಮಾಡ್ತಾ ಇದ್ದ ಅಲ್ಲವ ಛಲವಾದಿ ನಾರಾಯಣ ಸ್ವಾಮಿ. ಕಡೆಗೆ ಪ್ರಯತ್ನ ಹೆಂಗಪ್ಪ ಆಗುತ್ತೆ ಅಂದರೆ ಬೆಟ್ಟೆಲ್ಲ ಬಗದ್ರು ಕೂಡ ಇದು ಸಿಗೋದಿಲ್ಲ. ಖರಾಬ್ ಜಮೀನು ದಾಖಲೆ ನಾನು ಕೊಡ್ಲಿಕ್ಕಾಗತ್ತೆ ಅಲ್ರಿ? ಏನೆಲ್ಲ ಪ್ರಪಂಚ ಕಂಡುಬಿಸ್ಕೊಂಡಿದೆಯಲ್ರಿ? ನಮ್ಮ ಸರ್ಕಾರ ಗೌರವಾಯುತ ಕೃಷ್ಣಮೂರ್ತಿ ಅವರು ಕಂದಾಯ ಮಂತ್ರಿಗಳಾದ್ಮೇಲೆ ರೈತರಿಗೆ ಪ್ರತಿಯೊಂದು ಮಾಹಿತಿ ಹೋಗಬೇಕು ಅಂತೇಳಿ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಹಾಪಲ್ಲಿ ಹಾಕಿದೀವಪ್ಪ. ಟಿಪ್ಪಣಿ ನೀವೇ ನೋಡ್ಕೋಬೋದು, ಪಾಣಿ ನೀವೇ ನೋಡ್ಕೋಬೋದು, ದಿಶಾಂಕ್ ನೀವೇ ನೋಡ್ಕೋಬೋದು, ಗೂಗಲ್ ನೀವೇ ನೋಡ್ಕೋಬೋದು. ಇಷ್ಟು ಅನುಕೂಲ ಬೇಕಾದ್ರೆ ನಾನು ಮಾಹಿತಿ ಕೊಡ್ಬೇಕೇನ್ರಿ? ನನ್ನ ಹುಚ್ಚನ ಒಂದು ವೇಳೆ ನನ್ನ ಹತ್ರ ಏನಾದರೂ ಕೂಡ ನಾನು ನೇರವಾಗಿ ಕೃಷ್ಣಮೂರ್ತಿ ಅವರ ವಿರುದ್ಧ ಆಪಾದನೆ ಮಾಡಬೇಕಿದ್ರೆ ನೇರವಾಗಿ ಫೀಲ್ಡ್ಗೆ ನಾನೇ ಇಳಿತಾ ಇದ್ದೆ. ಇನ್ನೊಬ್ಬರ ಹತ್ರ ಹೋಗಿ ಮಾಡಿಸೋದು ಚಟ ನಂಗಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ವಿಚಾರ ಬಂದಾಗ ನೇರವಾಗಿ ಫೈಟ್ ಮಾಡಿದ್ದೇನೆ, ಸ್ವಪಕ್ಷಗಳಾಗಲಿ ವಿರೋಧ ಪಕ್ಷಗಳಾಗಲಿ. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಬೆರಿಂದ ಚೂರಿ ಹಾಕಿ ಆಮೇಲೆ ಇಷ್ಟಕ್ಕೂ ಏನು ಮಾಹಿತಿ ಕೊಟ್ಟಿದ್ದೀನಪ್ಪ? ನಾನೇ ಮಾಹಿತಿ ತಗೊಂಡಿಲ್ವಲ್ರಿ? ನೀವು ಹೇಳಿದ್ರೆ ಪತ್ರ ಯಾರೋ ಕೊಟ್ಟಿದ್ದಾರೆ, ಮಾಹಿತಿ ಸೆಂಡ್ ಆಗಿದೆಯಾ? ಮತ್ತೆ ನಾನು ಕೊಟ್ಟಿದ್ದಿದ್ರೆ 4 ತಿಂಗಳ ಕಾಲ ಮಾಹಿತಿ ತೆಗೆದುಕೊಳ್ಳದೆ ಸುಮ್ಮನೆ ಇರ್ತಾ ಇದ್ನ? ಅಷ್ಟು ಯೋಚನೆ ಮಾಡ್ಬೇಕಲ್ಲಪ್ಪ. ನಾನು ಪತ್ರ ಕೊಟ್ಟು ಮಾಹಿತಿ ಕೇಳಿದ್ರೆ 4 ತಿಂಗಳ ಕಾಲ ಮಾಹಿತಿಯನ್ನು ತೆಗೆದುಕೊಳ್ಳದೆ ಸುಮ್ಮನೆ ಕೂರ್ತಾ ಇದ್ನ? ಸುಳ್ಳು. ಯಾರು ಕೊಟ್ಟಿರ್ಬೋದು. ನಾನು ಯಾವುದು ಮಾಹಿತಿನೂ ಕೇಳಿಲ್ಲ, ಕೇಳೋ ಅಗತ್ಯತೆ ಇಲ್ಲ. ಯಾಕಂದ್ರೆ ಅದು ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಆ ಜಮೀನು ಪದದಲ್ಲಿ ನನ್ನ ಜಮೀನೇನಿಲ್ಲ, ನನ್ನೇನಲ್ಲಿ ಯಾವುದು ವ್ಯವಹಾರ ಇಲ್ಲ, ಹಕ್ಕುದಾರಿಕೆ ಇಲ್ಲ. ನನಗೆ ಯಾಕಪ್ಪ ಉಸಾಬರಿ? ಅಲ್ಲಪ್ಪ, ನಮ್ಮ ತಟ್ಟೆಯಲ್ಲಿ ಏನೋ ಬಿದ್ದಿರ್ಬೇಕಾದ್ರೆ ಇನ್ನೊಬ್ಬ ತಟ್ಟೆ ಯಾಕೆ ನೋಡ್ಲಿದ್ದಾರೆ ಹೇಳು? ನಿಮ್ಮ ಹೆಸರು